Good morning, everyone. Today we are going to study the chapter Improvement in Food Resources. So we know that all living organisms need food supplies, proteins, carbohydrates, fats, vitamins and minerals. ಎಲ್ಲ ಜೀವಿಗಳಿಗೂ ಬದುಕಬೇಕಂದ್ರೆ ಅವರಿಗೆ ಅದಕ್ಕೇನು ಬೇಕು? ಆಹಾರವನ್ನು ಬೇಕು. ಈ ಆಹಾರದಿಂದ ನಮಗೆ ಏನೇನು ಸಿಗುತ್ತೆ ಅಂದರೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಮತ್ತು ಮಿನರಲ್ಸ್ ಎಲ್ಲವೂ ಕೂಡ ನಮಗೆ ಈ ಆಹಾರದಿಂದ ಸಿಗುತ್ತೆ. ಆಲ್ ವಿಚ್ ವಿ ರಿಕ್ವೈರ್ಸ್ ಫಾರ್ ಬಾಡಿ ಡೆವಲಪ್ಮೆಂಟ್, ಗ್ರೋತ್ ಆ್ಯಂಡ್ ಹೆಲ್ತ್. ಸೊ ಬೋತ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಮೇಜರ್ ಸೋರ್ಸಸ್ ಆಫ್ ಫುಡ್ ಫಾರ್ ಅಸ್. ನಮಗೆ ಈ ಕಡೆ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ ಎರಡೂ ಕೂಡ ನಮಗೆ ಎರಡೂ ಆಹಾರವನ್ನು ನಮಗೇನಾಗುತ್ತೆ ಬಹಳಷ್ಟು ಮುಖ್ಯವಾಗಿರುತ್ತೆ. ನಾವು ಈ ಕಡೆ ಪ್ಲ್ಯಾಂಟ್ಸು ಕೂಡ ತಿಂತೀವಿ ಮತ್ತು ಅನಿಮಲ್ಸು ಕೂಡ ತಿಂತೀವಿ. ತಿಂದು ನಾವು ಏನು ಮಾಡ್ತೀವಿ, ಅದರಿಂದ ನಾವು ಎನರ್ಜಿಯನ್ನು ಪಡ್ಕೊಳ್ತೀವಿ. ಸೊ ವಿ ಅಬ್ಟೈನ್ ಮೋಸ್ಟ್ ಆಫ್ ದ ಫುಡ್ ಫ್ರಮ್ ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ. ನಾವು ಬಹಳಷ್ಟು ಆಹಾರವನ್ನು ನಾವು ಎಲ್ಲಿಂದ ಪಡ್ಕೊಳ್ತೀವಿ? ನಾವು ವ್ಯವಸಾಯಗಳಿಂದ ಮತ್ತು ಅನಿಮಲ್ ಹಸ್ಬೆಂಡರಿಯಿಂದ ನಾವು ಈ ಆಹಾರವನ್ನು ಪಡ್ಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. We read in the newspaper that efforts are always being made to improve production from agriculture and animal husbandry. ನೀವು ನ್ಯೂಸ್ ಪೇಪರಲ್ಲಿ ಎಲ್ಲ ಓದಿರ್ಬೋದು. ಜನಸಂಖ್ಯೆಯನ್ನು ಜಾಸ್ತಿ ಆದಂಗೆಲ್ಲ ಏನು ಮಾಡ್ತಾ ಇದೆ, ನಾವು ಆಹಾರ ಒಂದು ಇಂಪ್ರೂವ್ಮೆಂಟ್ಸನ್ನು ಕೂಡ ಏನಾಗಬೇಕು, ಇಲ್ಲಿ ಜಾಸ್ತಿ ಆಗಬೇಕು. ಸೊ ಹಾಗಾಗಿ ಏನು ಮಾಡುತ್ತೆ, ಸೊ ನಮ್ಮ ಕಂಟ್ರಿಯನ್ನು ಅಗ್ರಿಕಲ್ಚರಿಂಗಿಂದ ಮತ್ತು ಅನಿಮಲ್ ಹಸ್ಬೆಂಡರಿಯಿಂದ ಏನು ಮಾಡುತ್ತೆ, ಸೊ ಫುಡ್ ಪ್ರೊಡಕ್ಷನನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ವೈ ಈಸ್ ದಿಸ್ ನೆಸಸರಿ? ವಿ ಕೆನಾಟ್ ಮೇಕ್ ಡು ವಿತ್ ದ ಕರೆಂಟ್ ಲೆವೆಲ್ಸ್ ಆಫ್ ದ ಪ್ರೊಡಕ್ಷನ್. ಯಾಕೆ ನಾವು ಇಂಪ್ರೂವ್ಮೆಂಟ್ಸನ್ನು ಮಾಡ್ತಾ ಇದ್ದೀವಿ ಇಲ್ಲಿ ವ್ಯವಸಾಯವಾಗಿರ್ಬೋದು ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಂದರೆ? ಸೊ ಇಂಡಿಯಾ ಈಸ್ ಎ ವೆರಿ ಪಾಪ್ಯುಲರ್ ಕಂಟ್ರಿ ಆರ್ ವೆರಿ ಪಾಪ್ಯುಲೇಷನ್ ಕಂಟ್ರಿ. Our population is more than 1 billion people and it is still growing. 1 ಬಿಲಿಯನ್ಗಿಂತನೂ ಜಾಸ್ತಿ ಜನಸಂಖ್ಯೆಯನ್ನು ನಮ್ಮ ಕಂಟ್ರಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮತ್ತು ಅದನ್ನು ಇನ್ನೂ ಜಾಸ್ತಿನೇ ಆಗ್ತದೆ ಹೊರತು ಅದನ್ನೇನು ಕಡಿಮೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಆ್ಯಸ್ ಫುಡ್ ಫಾರ್ ದಿಸ್ ಗ್ರೋಯಿಂಗ್ ಪಾಪ್ಯುಲೇಷನ್ ವಿಲ್ ಸೂನ್ ನೀಡ್ ಮೋರ್ ದೆನ್ ಎ 1/4 billion tons ಆಫ್ ಗ್ರೈನ್ಸ್ ಎವ್ರಿ ಇಯರ್. ಸೊ ಹಾಗಾಗಿ ಸೊ 1/4 billion tons ಅಷ್ಟು ಗ್ರೈನ್ಸನ್ನು ಪ್ರತಿಯೊಂದು ಇಯರಲ್ಲಿ ಬೇಳೆಕಾಳುಗಳನ್ನು ನಾವು ಬೆಳೀತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಮಗೆ ತಿಳಿದು ಬರುತ್ತೆ. ಸೊ ದಿಸ್ ಕ್ಯಾನ್ ಬಿ ಡನ್ ಬೈ ಫಾರ್ಮಿಂಗ್ ಆರ್ ಮೋರ್ ಲ್ಯಾಂಡ್. ಇದನ್ನು ಯಾವ ಥರ ನಾವು ಮಾಡ್ಬೋದು ಅಂದರೆ, ಜಾಸ್ತಿ ನಮಗೆ ಭೂಮಿ ಬೇಕು, ಆ ಭೂಮಿಯಲ್ಲಿ ಆದಷ್ಟು ನಾವು ವ್ಯವಸಾಯವನ್ನು ಜಾಸ್ತಿ ಮಾಡೋದ್ರಿಂದ. ಬಟ್ ಇಂಡಿಯನ್ ಈಸ್ ಆಲ್ರೆಡಿ ಇಂಟೆನ್ಸಿವ್ಲಿ ಕಲ್ಟಿವೇಟೆಡ್. ಸೊ ಆ್ಯಸ್ ಎ ರಿಸಲ್ಟ್ we do not have any major scope for increasing the area of land under cultivation. Therefore, it is necessary to increase our production efficiency for both crops and the livestock. ಸೊ ನಮ್ಮಲ್ಲಿ ಆದಷ್ಟು ಎಷ್ಟು ಭೂಮಿಯನ್ನು ಇದೆ ಅವೆಲ್ಲವೂ ಕೂಡ ನಾವು ಬಳಸ್ಕೊಳ್ತಾ ಇದ್ದೀವಿ. ಆದರೂ ಕೂಡ ಏನಾಗ್ತಾ ಇದೆ, ನಮಗೆ ಆ ಭೂಮಿಯನ್ನು ನಮಗೆ ಕಡಿಮೆಯನ್ನು ಬೀಳ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಸೊ ಹಾಗಾಗಿ ಏನು ಮಾಡುತ್ತೆ, ಇಲ್ಲಿ ಅನಿಮಲ್ ಹಸ್ಬೆಂಡ್ರಿಯನ್ನು ಅನಿಮಲ್ಸ್ಗಳನ್ನು ಸಾಕಿ, ಲಿವ್ ಸ್ಟಾಕ್ಸ್ ಮೀನ್ಸ್ ಸಾಕು ಪ್ರಾಣಿಗಳು, ಅನಿಮಲ್ಸ್ಗಳನ್ನು ಸಾಕಿ ಅದನ್ನು ಕೂಡ ಏನು ಮಾಡುತ್ತೆ ಆಹಾರವಾಗಿ ಅದನ್ನು ಸಪ್ಲೈ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ನೀಡ್ ಫಾರ್ ಇನ್ಕ್ರೀಸಿಂಗ್ ದ ಫುಡ್ ಪ್ರೊಡಕ್ಷನ್. ಸೊ ಯು ನೋ ದಟ್ ಅವರ್ ಪಾಪ್ಯುಲೇಷನ್ ಈಸ್ ಮೋರ್ ದೆನ್ ದ 1 billion and it is still growing. We will need more than the billions tons of grains every year to feed the growing population. ಬಿಲಿಯನ್ಸ್ ಆಫ್ ಟನ್ ಅಷ್ಟು ನಮಗೆ ಕಾಳುಗಳನ್ನು ಆಹಾರಗಳನ್ನು ನಮಗೆ ಬೇಕಾಗಿರುತ್ತೆ ಪ್ರತಿ ವರ್ಷವೂ ಕೂಡ. ಸೊ ಸಿನ್ಸ್ ಇನ್ಕ್ರೀಸಿಂಗ್ ದ ಏರಿಯಾ ಆಫ್ ಲ್ಯಾಂಡ್ ಫಾರ್ ಕಲ್ಟಿವೇಷನ್ ಈಸ್ ಲಿಮಿಟೆಡ್, ಆದರೆ ನಮಗೆ ಆದಷ್ಟು ಭೂಮಿಯನ್ನು ಏನಾಗ್ತಾ ಇದೆ ಕಡಿಮೆಯ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇಟ್ ಈಸ್ ನೆಸೆಸರಿ ಟು ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಎಫಿಷಿಯನ್ಸಿ ಆಫ್ ಕ್ರಾಪ್ಸ್ ಆ್ಯಂಡ್ ದ ಲಿವ್ ಸ್ಟಾಕ್. ಸೊ ಹಾಗಾಗಿ ನಮಗೆ ನೆಸೆಸಿಟಿ ಇದೆ, ಇನ್ನೂ ಹೆಚ್ಚಾಗಿರ್ತಕ್ಕಂತಹ ಬೆಳೆಯನ್ನು ಬೆಳೆಯೋದು ಮತ್ತು ಪ್ರಾಣಿಗಳನ್ನು ಸಾಕ್ತಕ್ಕಂತಹದನ್ನು. ಸೊ ಹಾಗಾಗಿ ದ ಪ್ರೊಡಕ್ಷನ್ ಆಫ್ ಎಫಿಷಿಯನ್ಸಿ ಆಫ್ ಕ್ರಾಪ್ಸ್ ಆ್ಯಂಡ್ ಲಿವ್ ಸ್ಟಾಕ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಅಡಾಪ್ಟಿಂಗ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಟು ಇಂಪ್ರೂವ್ ದ ಕ್ರಾಪ್ ಈಲ್ಡ್.
ಸೊ ಹಾಗಾಗಿ ಏನು ಮಾಡ್ತೀವಿ ಅಂದರೆ ಕೆಲವೊಂದು ಸೈಂಟಿಫಿಕಲಿ ಇಲ್ಲಿ ಯೋಚನೆಯನ್ನು ಮಾಡಿ ಅದನ್ನು ಅಡಾಪ್ಟನ್ನು ತಗೊಂಡು ಏನು ಮಾಡ್ತಾ ಇದ್ದಾವೆ, ಆದಷ್ಟು ಭೂಮಿಯಲ್ಲಿ ಇರ್ತಕ್ಕಂತಹ ಭೂಮಿಯಿಂದನೇ ಏನಾಗಿರಬೇಕು, ಇನ್ನು ಜಾಸ್ತಿ ಬೆಳಿಬೇಕು ಅಂತಂದು ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಂಡರ್ಟೇಕಿಂಗ್ ದ ಮಿಕ್ಸ್ಡ್ ಕ್ರಾಪಿಂಗ್, ಇಂಟರ್ ಕ್ರಾಪಿಂಗ್ ಆ್ಯಂಡ್ ಇಂಟಿಗ್ರೇಟಿಂಗ್ ಕ್ರಾಪಿಂಗ್ ಪ್ರಾಕ್ಟೀಸಸ್. ಸೊ ಲೈಕ್ ಕಂಬೈನಿಂಗ್ ಅಗ್ರಿಕಲ್ಚರ್ ವಿತ್ ಲಿವ್ಸ್ಟಾಕ್, ಪೌಲ್ಟ್ರಿ, ಫಿಶರೀಸ್, ಬೀ ಕೀಪಿಂಗ್. ಸೊ ಇರ್ತಕ್ಕಂತಹ ಭೂಮಿಯಲ್ಲೇ ಮಿಕ್ಸ್ಡ್ ಕ್ರಾಪಿಂಗ್ ಮಾಡ್ತಕ್ಕಂಥದ್ದನ್ನಾಗಿರ್ಬೋದು ಅಥವಾ ಇಂಟರ್ ಕ್ರಾಪಿಂಗ್ ಆ್ಯಂಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪ್ರಾಕ್ಟೀಸಸ್ ಅಂದರೆ ಕಂಬೈನಿಂಗ್ ಅಗ್ರಿಕಲ್ಚರ್ ಆಗಿರ್ಬೋದು. ಆ ಅಗ್ರಿಕಲ್ಚರಿಂಗನ್ನೇ ಪ್ರಾಣಿಗಳನ್ನ ಸಾಕ್ತಕ್ಕಂಥದ್ದನ್ನು, ಪೌಲ್ಟ್ರಿ ಮಾಡ್ತಕ್ಕಂಥದ್ದನ್ನು, ಫಿಶರೀಸ್ ಮಾಡ್ತಕ್ಕಂಥದ್ದನ್ನು, ಬಿ ಮೀನ್ಸ್ ಹನಿ, ಗೊತ್ತಲ್ಲ ಹನಿ ಬಿ. ಸೊ ಆ ಹನಿ ಬಿಯನ್ನು ತಯಾರು ಮಾಡ್ತಕ್ಕಂಥದ್ದನ್ನು. ಸೊ ಇವೆಲ್ಲವೂ ಕೂಡ ಏನು ಮಾಡ್ತಾ ಇದ್ದಾವೆ, ಇರ್ತಕ್ಕಂತಹ ಭೂಮಿಯಲ್ಲೇ ಆದಷ್ಟು ಸೈಂಟಿಫಿಕಲಿ ಮ್ಯಾನೇಜ್ ಮಾಡಿ ಆಹಾರವನ್ನು ಇಂಪ್ರೂವ್ಮೆಂಟ್ಸನ್ನು ಮಾಡ್ತಕ್ಕಂಥದ್ದು. ಸೊ ಹಿಯರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಪ್ಸ್ ಆರ್ ದೇರ್, ಯು ನೋ ದಟ್. ಸೀರಿಯಲ್ಸ್ ಲೈಕ್ ರೈಸ್, wheat, maize, millets, sorghum, etc. provides us the carbohydrates. You know that. So when we take the foods, so here the carbohydrates, fat, vitamins, minerals are very important. So in our body. In cereals like rice, wheat, maize, millets, sorghum, so provide us the carbohydrates. And pulses like, so ಕಾಳುಗಳು ಅಂದರೆ ಪಲ್ಸಸ್ ಅಂದರೆ ಕಾಳುಗಳು, ಸೀರಿಯಲ್ಸ್ ಅಂದರೆ ಧಾನ್ಯಗಳು. ಸೊ ಅದರಿಂದ ಪೀಸ್, ಬೀನ್ಸ್, ಗ್ರಾಮ್ಸ್, ಲೆಂಟರ್ಸ್ ಎಕ್ಸೆಟ್ರಾ. ಸೊ ಪ್ರೊವೈಡರ್ಸ್ ದ ಪ್ರೋಟೀನ್ಸ್. ಆದಷ್ಟು ನಮಗೆ ಕಾಳುಗಳಿಂದ ಏನು ಸಿಗುತ್ತೆ, ನಮಗೆ ಜಾಸ್ತಿ ಪ್ರೋಟೀನನ್ನು ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಆಯಿಲ್ ಸೀಡ್ಸ್ ಲೈಕ್ ಗ್ರೌಂಡ್ನಟ್, ಸೀಸೆಮ್, ಕೆಸ್ಟೋ, ಮಸ್ಟರ್ಡ್, ಲಿನ್ಸೀಡ್, ಸನ್ಫ್ಲವರ್. ಸೊ ಪ್ರೊವೈಡ್ ಅಸ್ ಫ್ಯಾಟ್ಸ್. ಆಯಿಲ್ ಸೀಡ್ಸ್ ಅಂತ ಆಗಿರ್ತಕ್ಕಂತಹ ಗ್ರೌಂಡ್ನಟ್ ಆಗಿರ್ಬೋದು, ಸಿಸಮ್ ಆಗಿರ್ಬೋದು, ಕ್ಯಾಸ್ಟರ್ ಆಗಿರ್ಬೋದು, ಮಸ್ಟರ್ಡ್ ಆಗಿರ್ಬೋದು, ಲಿನ್ಸೀಡ್ಸ್ ಆಗಿರ್ಬೋದು, ಸನ್ಫ್ಲವರ್, ಇವೆಲ್ಲವೂ ಸೀಡ್ಸ್. ಈ ಸೀಡ್ಸಿಂದ ನಮಗೇನು ಸಿಗುತ್ತೆ, ಫ್ಯಾಟನ್ನು ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದರಿಂದ ನಮಗೆ ಫ್ಯಾಟ್ಸನ್ನು ಪ್ರೊವೈಡ್ ಆಗುತ್ತೆ. ಆ್ಯಂಡ್ ವೆಜಿಟೇಬಲ್ಸ್, ಸ್ಪೈಸಸ್ ಆ್ಯಂಡ್ ಫ್ರೂಟ್ಸ್ ಪ್ರೊವೈಡ್ ದ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್. ನಮಗೆ ವೆಜಿಟೇಬಲ್ಸ್ಗಳಿಂದ, ಖಾರ ಪದಾರ್ಥಗಳಿಂದ ಮತ್ತು ಫ್ರೂಟ್ಸಿಂದ ನಮಗೇನು ಸಿಗುತ್ತೆ, ವಿಟಮಿನ್ಸ್ ಮತ್ತು ಮಿನರಲ್ಸನ್ನು ಸಿಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಅಲಾಂಗ್ ವಿತ್ ಸ್ಮಾಲ್ ಅಮೌಂಟ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಸೊ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಮಗೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಮತ್ತು ಪ್ರೋಟೀನ್ಸ್ ಕೂಡ ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. So fodder crops like barsim, oats, Sudan grass are grown as food for livestock. ಇದನ್ನು ಸಾಕು ಪ್ರಾಣಿ ಥರ ಇದನ್ನು ಏನು ಮಾಡ್ತಾರೆ, ಫಾಡರ್ ಕ್ರಾಪ್ಸ್ಗಳನ್ನು ಬರ್ಸಿಮ್, ಓಟ್ಸ್ ಮತ್ತು ಸುಡಾನ್ ಗ್ರಾಸನ್ನು ಗ್ರೋನ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಇಲ್ಲಿ ಫಾಡರ್ ಕ್ರಾಪ್ಸ್ ಲೈಕ್ ಬರ್ಸಿಮ್, ಓಟ್ಸ್ ಆರ್ ಸುಡಾನ್ ಗ್ರಾಸ್ ಆರ್ ಗ್ರೋನ್ ಆ್ಯಸ್ ಫುಡ್ ಫಾರ್ ಲಿವ್ಸ್. ಸಾಕು ಪ್ರಾಣಿಗಳಿಗೆ ಈ ಫಾಡರ್ ಕ್ರಾಪ್ಸ್ಗಳನ್ನು ನಾವು ಯೂಸ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. So different crops require different climatic conditions, temperatures and duration of sunlight. ಸೊ ಏನು ಈ ಕ್ರಾಪ್ಸ್ ಅಂತಕ್ಕಂಥದ್ದೇನು ಇದೆಯೋ, ಈ ಕ್ರಾಪ್ಸ್ಗಳನ್ನು ಏನಾಗುತ್ತೆ, ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ ಮತ್ತು ಟೆಂಪ್ರೇಚರ್ ಮತ್ತು ಸನ್ಲೈಟಿಗೆ ತಕ್ಕಂತೆ ಏನು ಮಾಡ್ತೀವಿ, ನಾವು ಕ್ರಾಪ್ಸ್ಗಳನ್ನು ಬೆಳೆಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ಸೀಸನಲ್ಲಿ ಒಂದು ಬೆಳೆಯನ್ನು ಬೆಳೆದಿದ್ರೆ ಇನ್ನೊಂದು ಸೀಸನಲ್ಲಿ ಕ್ಲೈಮೆಟಿಕ್ ಕಂಡೀಷನ್ಗೆ ತಕ್ಕಂತೆ ನಾವು ಏನು ಮಾಡ್ತೀವಿ, ಪ್ಲ್ಯಾಂಟ್ಸ್ಗಳನ್ನು ಬೆಳೆಸ್ತಕ್ಕಂಥದ್ದನ್ನು, ಕ್ರಾಪ್ಸ್ಗಳನ್ನು ಬೆಳೀತಕ್ಕಂಥದ್ದು. For example, there are two types of crops, kharif crops and rabi crops. So kharif crops grown during the rainy season from June to October. ಈ ಖಾರಿಫ್ ಕ್ರಾಪ್ಸ್ ಅಂತ ಏನಿದೆಯಾ, ಇದನ್ನು ಮಳೆಗಾಲದಲ್ಲಿ ಮಾತ್ರ ಇದನ್ನು ಬೆಳೆಯುತ್ತೆ, ಜೂನಿಂದ ಅಕ್ಟೋಬರ್ವರೆಗೂ. ಸೊ ಲೈಕ್ ಪ್ಯಾಡಿ ಆಗಿರ್ಬೋದು, ಭತ್ತ, ಸೋಯಾಬೀನ್ ಆಗಿರ್ಬೋದು, ಮೇಜ್ ಆಗಿರ್ಬೋದು, ಪಿಜನ್ ಪೀ ಆಗಿರ್ಬೋದು, ಗ್ರೀನ್ ಗ್ರಾಮ್ ಆಗಿರ್ಬೋದು, ಬ್ಲ್ಯಾಕ್ ಗ್ರಾಮ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು. ಇವೆಲ್ಲವೂ ಕೂಡ ಏನು ಮಾಡ್ತೀವಿ, ರೈನಿ ಸೀಸನಲ್ಲಿ ಜೂನ್ ಟು ಅಕ್ಟೋಬರ್ವರೆಗೂ ಮಾತ್ರ ಈ ಕ್ರಾಪ್ಸ್ಗಳನ್ನು ಬೆಳಿತೀವಿ. ಸೊ ಆ ಕ್ಲೈಮೇಟಿಗೆ ತಕ್ಕಂತೆ ಆ ಕ್ರಾಪ್ಸ್ಗಳನ್ನು ಬೆಳಿತೀವಿ. ಆಗಲೇ ನಾವು ಸಮ್ಮರ್ ಸೀಸನಲ್ಲಿ ನಾವು ಪ್ಯಾಡಿ, ಸೋಯಾಬೀನ್, ಮೈಸನ್ನು ಬೆಳಿತೀವಿ ಅಂದರೆ ಆಗಲೇ ಅದು ಏನಾಗಲ್ಲ, ಬೆಳೆಯಲ್ಲ. ಸೊ ಹಾಗಾಗಿ ಆ ಕ್ರಾಪನ್ನು ಫೇಲ್ಯೂರ್ ಆಗುವ ಚಾನ್ಸಸ್ಸನ್ನು ಇರುತ್ತೆ. ಸೊ ಹಾಗಾಗಿ ಈ ಒಂದು ಏನು ಕ್ರಾಪ್ಸ್ಗಳನ್ನು ಇದ್ದೀವೋ ನಾವು ಏನು ಮಾಡ್ತೀವಿ, ಜಸ್ಟ್ ರೈನಿ ಸೀಸನಲ್ಲೇ ನಾವು ಬೆಳೀತಕ್ಕಂಥದ್ದನ್ನು ನೋಡ್ತೀವಿ. ಸೊ ಆ ಒಂದು ಕ್ರಾಪ್ಸನ್ನು ನಾವು ಏನಂತ ಕರಿತೀವಿ, ಖಾರಿಫ್ ಕ್ರಾಪ್ಸ್ ಅಂತ ಕರಿತೀವಿ. ಆ್ಯಂಡ್ ದೆನ್ ರಾಬಿ ಕ್ರಾಪ್ಸ್. ಸೊ ರಾಬಿ ಕ್ರಾಪ್ಸ್ grown during winter season from November to April, like wheat, gram, peas, mustard and in seeds. ಸೊ ವಿಂಟರ್ ಸೀಸನಲ್ಲಿ ಬೆಳೆಯತಕ್ಕಂತಹ ಒಂದು ಬೆಳೆ
ಏನೋ ನವಂಬರಿಂದ ಏಪ್ರಿಲ್ವರೆಗೂ ಏನಿರುತ್ತೆ ಈ ವಿಂಟರ್ ಸೀಸನ್, ಚಳಿಗಾಲ ಅಂತ ನಾವು ಹೇಳ್ತೀವಲ್ಲ, ಆ ವಿಂಟರ್ ಸೀಸನಲ್ಲಿ ಬೆಳೆಯತಕ್ಕಂತಹ ಬೆಳೆ ಯಾವುದು, ವೀಟ್ ಆಗಿರ್ಬೋದು, ಗ್ರಾಮ್ ಆಗಿರ್ಬೋದು, ಪೀಸ್, ಮಸ್ಟರ್ಡ್, ಲಿನ್ಸಿಡ್ಸ್, ಇವೆಲ್ಲವೂ ಕ್ರಾಪ್ಸ್ಗಳನ್ನು ನಾವು ವಿಂಟರ್ ಸೀಸನಲ್ಲಿ ಮಾತ್ರ ಅದನ್ನು ಬೆಳಿತೀವಿ. ಸೊ ಅಂತಹ ಒಂದು ಕ್ರಾಪ್ಸನ್ನು ನಾವು ಏನಂತ ಕರಿತೀವಿ, ರಾಬಿ ಕ್ರಾಪ್ಸ್ ಅಂತ ಕರಿತೀವಿ. ಸೊ ಹೌ ಟು ಇಂಪ್ರೂವ್ಮೆಂಟ್ ಇನ್ ದ ಕ್ರಾಪ್ yields. ಸೊ ಕ್ರಾಪ್ yields ಕ್ಯಾನ್ ಬಿ ಇಂಪ್ರೂವ್ಡ್ ಬೈ 3 ಮೇನ್ ಆ್ಯಕ್ಟಿವಿಟೀಸ್. ನಾವು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂತಹ ಎಲ್ಲ ಪಾಪ್ಯುಲೇಷನ್ಗೂ ಕೂಡ ಆಹಾರವನ್ನು ಒದಗಿಸ್ಬೇಕಂದ್ರೆ ನಾವೇನು ಮಾಡ್ತೀವಿ ಅಂದರೆ ಕ್ರಾಪ್ ಈಲ್ಡನ್ನು ಆದಷ್ಟು ಇಂಪ್ರೂವನ್ನು ಮಾಡ್ತೀವಿ. ಸೊ ಇಂಪ್ರೂವನ್ನು ಯಾವ ಥರ ಮಾಡ್ತಾರೆ ಅಂದರೆ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ಸ್, ಕ್ರಾಪ್ ಪ್ರೊಡಕ್ಷನ್ ಇಂಪ್ರೂವ್ಮೆಂಟ್ಸ್, ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಇಂಪ್ರೂವ್ ದ ಕ್ರಾಪ್ yields. ಕ್ರಾಪ್ ವೆರೈಟಿ ಆಗಿರ್ಬೋದು, ಕ್ರಾಪ್ ಪ್ರೊಡಕ್ಷನ್ ಮಾಡ್ತಕ್ಕಂತಹ ಒಂದು ರೀತಿ ಆಗಿರ್ಬೋದು, ಆ ಕ್ರಾಪಿಗೆ ಪ್ರೊಟೆಕ್ಷನ್ ಕೊಡ್ತಕ್ಕಂತಹದನ್ನಾಗಿರ್ಬೋದು, ಈ ಮೂರು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ಕ್ರಾಪನ್ನು ಈಲ್ಡ್ ಮಾಡಬೇಕಾಗುತ್ತೆ, ಕ್ರಾಪ್ ಈಲ್ಡನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ. ಸೊ ಹೌ ಟು ಲೆಟ್ ಅಸ್ ಸಿ ಅಬೌಟ್ ದಟ್. ಸೊ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್. ಸೊ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಈಸ್ ಡನ್ ಬೈ ಸೆಲೆಕ್ಟಿಂಗ್ ಗುಡ್ ವೆರೈಟೀಸ್ ಆಫ್ ಕ್ರಾಪ್ಸ್. ಸೊ ದಿಸ್ ಈಸ್ ಡನ್ ಬೈ ಹೈಬ್ರಿಡೈಸೇಷನ್. ಸೊ ನಾವು ಯಾವುದೇ ಆಗಿರ್ತಕ್ಕಂಥ ಎನಿ ಕ್ರಾಪ್ಸ್ ವಿ ಹ್ಯಾವ್ ಟು ಟೇಕ್, ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದ ಗುಡ್ ವೆರೈಟಿ ಆಫ್ ಕ್ರಾಪ್ಸ್. ಸೊ ವೆನ್ ಯು ಸೆಲೆಕ್ಟ್ ದ ಗುಡ್ ವೆರೈಟಿ ಆಫ್ ಕ್ರಾಪ್ಸ್, ಸೊ ಯು ಹ್ಯಾವ್ ಟು ಇಂಪ್ರೂವ್ ದ ಕ್ರಾಪ್ ವೆರೈಟಿ. ಸೊ ದಿಸ್ ಈಸ್ ಡನ್ ಬೈ ದ ಹೈಬ್ರಿಡೈಸೇಷನ್. ಸೊ ನೀವು ಯಾವುದೇ ಆಗಿರ್ತಕ್ಕಂಥ ಒಂದು ಕ್ರಾಪನ್ನು ಬೆಳಿಬೇಕಪ್ಪ ಅಂದರೆ ಅದನ್ನು ಕಡಿಮೆ ರೇಟಲ್ಲಿ ನಮಗೆ ಸಿಗ್ಬಿಟ್ಟಿದೆ ಅಂತ ನಾವು ಅದನ್ನು ಪರ್ಚೇಸ್ ಮಾಡೋದಲ್ಲ. ಆದಷ್ಟು ನಾವು ಏನು ಮಾಡಬೇಕಾಗುತ್ತೆ, ಆ ಕ್ರಾಪ್ ವೆರೈಟಿಯನ್ನು ಯಾವ ಥರ ಇದೆಯಪ್ಪ ಅಂತ ನೋಡಿ ನಾವು ಏನು ಮಾಡಬೇಕಾಗುತ್ತೆ, ಆ ಕ್ರಾಪ್ ವೆರೈಟಿಯನ್ನು ತಕ್ಕಂತೆ ನಾವು ಏನು ಮಾಡಬೇಕಾಗುತ್ತೆ, ನೋಡಿ ಅದನ್ನು ನಾವು ಪರ್ಚೇಸನ್ನು ಮಾಡಬೇಕು. ಸೊ ಅದನ್ನು ಯಾವುದರಿಂದ ಡನ್ ಆಗುತ್ತೆ ಅಂದರೆ ಹೈಬ್ರಿಡೈಸೇಷನಿಂದ. ಸೊ ಹಿಯರ್ ಹೈಬ್ರಿಡೈಸೇಷನ್ ಇಸ್ ದ ಕ್ರಾಸಿಂಗ್ ಬಿಟ್ವೀನ್ genetically dissimilar plants to obtain crops having useful characteristics like disease resistance, good quality and high yields. Here hybridization is the crossing between the genetically dissimilar plants. ಸಿ ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಪ್ಲ್ಯಾಂಟ್ಸ್, ಒಂದೇ ವಂಶದ ಎರಡು ರೀತಿಯಾಗಿರ್ತಕ್ಕಂತಹ ಪ್ಲ್ಯಾಂಟ್ಸ್ಗಳನ್ನು ತಗೊಂಡು ಅದನ್ನು ಕ್ರಾಸನ್ನು ಮಾಡಿ ಬೆಳ್ತಕ್ಕಂತಹದನ್ನು. ಸೊ ಇದರಿಂದ ಏನಾಗುತ್ತೆ, ಇಟ್ಸ್ ಯೂಸ್ಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಡಿಸೀಸ್ ರೆಸಿಸ್ಟೆನ್ಸ್ ಆಗುತ್ತೆ, ಗುಡ್ ಕ್ವಾಲಿಟಿನೂ ಕೂಡ ಸಿಗುತ್ತೆ ಮತ್ತು ನಮಗೆ ಹೈ ಈಲ್ಡ್ನು ಕೂಡ ಸಿಗುತ್ತೆ. ಸೊ ಹೈಬ್ರಿಡೈಸೇಷನ್ಸ್ ಮೇ ಬಿ ಇಂಟರ್ವರೈಟಲ್, ಸೊ ಬಿಟ್ವೀನ್ ಡಿಫ್ರೆಂಟ್ ವೆರೈಟೀಸ್, ಇದರಲ್ಲೂ ಕೂಡ ಬೇರೆ ಬೇರೆ ವೆರೈಟೀಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. So interspecific and intergeneric. What do you mean by interspecific? So cross between the different species of the same genus. ಒಂದೇ ವಂಶ ಇರ್ತಕ್ಕಂತಹ ಏನು ಪ್ಲ್ಯಾಂಟ್ಸ್ಗಳನ್ನು ಇರುತ್ತೋ ಅದನ್ನೇನು ಮಾಡೋದು, ಕ್ರಾಸ್ ಮಾಡ್ತಕ್ಕಂಥದ್ದನ್ನು. ಸೊ ಅದನ್ನು ನಾವೇನಂತ ಕರಿತೀವಿ, ಇಂಟರ್ಸ್ಪೆಸಿಫಿಕ್ ಅಂತ ಕರಿತೀವಿ. ಆರ್ ಇಂಟರ್ಜೆನರಿಕ್ ಮೀನ್ಸ್ ಬಿಟ್ವೀನ್ ಡಿಫ್ರೆಂಟ್ ಜನರ, ಅಂದರೆ ಬೇರೆ ಬೇರೆ ವಂಶದ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ಕ್ರಾಸ್ ಮಾಡ್ತಕ್ಕಂಥದ್ದನ್ನು. ಸೊ ಅದನ್ನು ಇಂಟೋಜೆನರಿಕ್ ಜನರ ಅಂತ ನಾವು ಇಲ್ಲಿ ಕರಿತೀವಿ. ನೀವು ನೋಡಿರ್ಬೋದು ಪ್ಲ್ಯಾಂಟ್ಗಳನ್ನು ಕಸಿ ಮಾಡ್ತಕ್ಕಂಥದ್ದನ್ನು. ಇವಾಗ ಕಲರ್ ಆಗಿರ್ತಕ್ಕಂಥ ಹೂಗಳನ್ನು ಕೂಡ ಬೀಳುತ್ತೆ. ಅಂದರೆ ಏನು ಮಾಡುತ್ತೆ ಅಂದರೆ ಎರಡು ರೀತಿಯಾಗಿರ್ತಕ್ಕಂಥ ಹೂವಿನ ಗಿಡಗಳನ್ನು ತಗೊಂಡು ಅದನ್ನು ಕ್ರಾಸ್ ಮಾಡಿ ಏನು ಮಾಡ್ತೇವೆ, ಕಲರ್ ಆಗಿರ್ತಕ್ಕಂಥ ಹೂಗಳನ್ನು ಬೆಳೆಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಕ್ರಾಸ್ ಮಾಡಿ ಬೆಳೆಸ್ತಕ್ಕಂತಹ ಒಂದು ವೆರೈಟಿಯನ್ನು ನಾವು ಏನಂತ ಕರಿತೀವಿ, ಸೊ ಇಂಟರ್ಸ್ಪೆಸಿಫಿಕ್ ಅಂತ ಕರಿತೀವಿ. ಸೇಮ್ ಜೀನಸ್ ಮತ್ತು ಡಿಫ್ರೆಂಟ್ ಜನರ್ ಆಗಿದ್ರೆ ಒಂದು ಲಾರ್ಜ್ ಪ್ಲ್ಯಾಂಟ್, ಒಂದು ಟಾಲ್ ಪ್ಲ್ಯಾಂಟ್, ಒಂದು ಡಾಫ್ ಪ್ಲ್ಯಾಂಟ್ಸನ್ನು ತೊಗೊಂಡು ಸೊ ಅದನ್ನೇನು ಮಾಡುತ್ತೆ, ಕ್ರಾಸಿಂಗ್ ಓವರ್ ಮಾಡಿ ಬೇರೆ ಜನ್ರೇಷನ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ಕ್ರಾಸ್ ಮಾಡಿ ಏನು ಮಾಡುತ್ತೆ, ಅದನ್ನು ಬೆಳೆಸ್ತಕ್ಕಂಥದ್ದನ್ನು ನಾವು ಇಂಟೋಜೆನರಿಕ್ ಅಂತ ಕರಿತೀವಿ. So another way of improving crop variety is by introducing a gene to obtain the desired characters. This produces genetically modified crops. ಇನ್ನೊಂದು ರೀತಿಯಲ್ಲಿ ಇನ್ನೊಂದು ವೇ ನಾವು ಇಲ್ಲಿ ಹೇಳಬೇಕಪ್ಪ ಅಂದರೆ ಇಲ್ಲಿ ಏನು ಮಾಡುತ್ತೆ ಅಂದರೆ, ಸೊ ಬೇರೆ ಒಂದು ಜೀವಿಯ ಜೀನನ್ನು ತಗೊಂಡು, ಸೊ ಬೇರೆ ಒಂದು ಜೀನನ್ನು ತಗೊಂಡು ಏನು ಮಾಡ್ಬೋದು, ಪ್ರಾಣಿಗಳಿಗೆ ಅಥವಾ ಪ್ಲ್ಯಾಂಟ್ಸ್ಗಳಿಗೆ ಹಾಕಿ ಅದನ್ನು ಬೆಳೆಸ್ತಕ್ಕಂಥದ್ದನ್ನು. ಸೊ ಅದನ್ನು ಏನು ಮಾಡ್ತೀವಿ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಕರಿತೀವಿ. ನೀವು ಕೇಳಿದ್ವಿ ಮ್ಯಾಂಗೋ ಆ್ಯಸ್ ಬಿಗ್ ಆ್ಯಸ್ ಪಂಪ್ಕಿನ್ ಅಂತ, ಮ್ಯಾಂಗೋ ಆ್ಯಸ್ ಬಿಗ್ ಆ್ಯಸ್ ಪಂಪ್ಕಿನ್ ಅಂತ. ಏನು, ಸೊ ಪಂಪ್ಕಿನ್ನಲ್ಲಿ ಇರ್ತಕ್ಕಂತಹ ಜೀನನ್ನು ತೆಗೆದು ಮ್ಯಾಂಗೋ ಗಿಡಕ್ಕೆ ಅದನ್ನು ಅಳವಡಿಸಿದಾಗ ಸೊ ಆ ಮ್ಯಾಂಗೋವನ್ನು ಏನಾಗುತ್ತೆ, ಪಂಪ್ಕಿನ್ದಷ್ಟು ಏನಾಗುತ್ತೆ, ಅದನ್ನು ದೊಡ್ಡದಾಗುತ್ತೆ.
ಯಾಕೆ ಅಂದರೆ ಸೊ ಪಂಪ್ಕಿನಲ್ಲಿರ್ತಕ್ಕಂತಹ ಜೀನ್ಸನ್ನು ಮ್ಯಾಂಗೋ ಗಿಡದಲ್ಲಿ ಅಳವಡಿಸಿದಾಗ ಸೊ ಅದನ್ನೇನಾಗುತ್ತೆ ಅದ್ರ ಕ್ಯಾರೆಕ್ಟರ್ಸನ್ನು ಪಂಪ್ಕಿನ್ನ ಕ್ಯಾರೆಕ್ಟರ್ಸನ್ನು ಮ್ಯಾಂಗೋವನ್ನು ತಗೊಂಡು ಏನು ಮಾಡಿರುತ್ತೆ ಆ ಮ್ಯಾಂಗೋವನ್ನು ಪಂಪ್ಕಿನ್ ಅಷ್ಟು ದೊಡ್ಡದಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಅದನ್ನು ಜೆನೆಟಿಕಲ್ ಮಾಡಿಫೈಡ್ ಕ್ರಾಪ್ಸ್ ಅಂತ ನಾವಿಲ್ಲಿ ಕರಿಬೋದು. ಸೊ ಡಿಫ್ರೆಂಟ್ ಒಂದೇ ಸೇಮ್ ಜನರ ಆಗಿರ್ಬೋದು ಅಥವಾ ಡಿಫ್ರೆಂಟ್ ಜನರ ಆಗಿರ್ಬೋದು ಅಥವಾ ಜೀನ್ಸ್ ಅಳವಡಿಸುವ ಅದನ್ನು ಬೆಳೆಸ್ತಕ್ಕಂತಹ ಗಿಡಗಳನ್ನು ಆಗಿರ್ಬೋದು. ಸೊ ಇದರಿಂದ ನಾವು ಏನು ಮಾಡ್ಬೋದು ಕ್ರಾಪ್ ವೆರೈಟಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಆ್ಯಂಡ್ ದೆನ್ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್ ಈಸ್ ಡನ್ ಫಾರ್ ದ ಫಾಲೋಯಿಂಗ್. ಸೊ ಹೈ ಈಲ್ಡ್ ಟು ಇನ್ಕ್ರೀಸ್ ದ ಪ್ರಾಡಕ್ಟಿವಿಟಿ ಆಫ್ ಕ್ರಾಪ್ ಪರ್ ಎಕ್ರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸೊ ಒಂದು ಎಕರಲ್ಲಿ ಜಾಸ್ತಿ ಆಗಿರ್ತಕ್ಕಂತಹ ಬೆಳೆಗಳನ್ನು ನಾವು ಬೆಳೆಯಬಹುದು. ಈ ಬಯೋಟಿಕ್ ಆ್ಯಂಡ್ ಎಬಯೋಟಿಕ್ ರೆಸಿಸ್ಟೆನ್ಸ್. So you know that the biotic living component and abiotic means non-living components. So idrinda to increase the resistance of crops to reduce the biotic factors like insects diseases. ಸೊ ಇದರಿಂದ ಏನಾಗುತ್ತೆ ಅಂದರೆ ಆದಷ್ಟು ಏನು ಇನ್ಸೆಕ್ಟ್ಸಿಂದ ಮತ್ತು ಪೆಸ್ಟ್ಸಿಂದ ಬರ್ತಕ್ಕಂತಹ ಏನು ಕಾಯಿಲೆಗಳನ್ನು ಇರುತ್ತಾ ಆದಷ್ಟು ಅದನ್ನೇನು ಮಾಡ್ಬೋದು ಕಡಿಮೆ ಮಾಡ್ಬೋದು. ಆ್ಯಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ಡ್ರಾಟ್, ಸಾಲಿನಿಟಿ, ಹೀಟ್ ಆ್ಯಂಡ್ ಕೋಲ್ಡ್. And change in maturity duration. So to reduce the duration between sowing and harvesting so that farmers can grow. ಸೊ ಆದಷ್ಟು ನಾವು ಏನು ಸೀಡ್ಸ್ಗಳನ್ನು ಮಾಡ್ತಕ್ಕಂಥದ್ದನ್ನಾಗಿರ್ಬೋದು ಮತ್ತು ಹಾರ್ವೆಸ್ಟನ್ನು ಮಾಡ್ತಕ್ಕಂಥದ್ದನ್ನಾಗಿರ್ಬೋದು ಫಾರ್ಮರ್ಸಿಗೆ ಆದಷ್ಟು ಅದನ್ನ ಏನು ಮಾಡುತ್ತೆ ಅದನ್ನು ಸೊ ರೆಡ್ಯೂಸನ್ನು ಮಾಡ್ಬೋದು. ಅದರ ಡ್ಯೂರೇಷನನ್ನು ಕಡಿಮೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ಚೇಂಜ್ ಇನ್ ಮೆಚುರಿಟಿ ಡ್ಯೂರೇಷನನ್ನು ಇಲ್ಲಿ ಏನು ಮಾಡ್ಬೋದು ನಾವು ಚೇಂಜ್ ಮಾಡ್ಬೋದು. ಆ್ಯಂಡ್ ಮಲ್ಟಿಪಲ್ ಕ್ರಾಪ್ಸ್ ಡ್ಯೂರಿಂಗ್ ದ ಇಯರ್. ಒಂದೇ ಇಯರಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂತಹ ಬೆಳೆಗಳನ್ನು ಬೆಳೆದು ಸೊ ಈ ಕ್ರಾಪ್ ಈಲ್ಡನ್ನು ಜಾಸ್ತಿ ಮಾಡ್ಬೋದು. ವೈಡರ್ ಅಡಾಪ್ಟಬಿಲಿಟಿ ಟು ಗ್ರೋ ಕ್ರಾಪ್ಸ್ ಇನ್ ಡಿಫ್ರೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಸೊ ಬೇರೆ ಬೇರೆ ಕ್ಲೈಮ್ಯಾಟಿಕ್ ಕಂಡೀಷನ್ಸಿಗೆ ತಕ್ಕಂತೆ ಕ್ರಾಪ್ಸ್ಗಳನ್ನು ಗ್ರೋತ್ ಮಾಡ್ತಕ್ಕಂಥದ್ದನ್ನಾಗಿರ್ಬೋದು. ಮತ್ತು ಡಿಸೈರೇಬಲ್ ಅಗ್ರೋನಾಮಿಕ್ ಕ್ಯಾರೆಕ್ಟರ್ಸ್ ಮೀನ್ಸ್ ಕ್ಯಾರೆಕ್ಟರ್ಸ್ ಲೈಕ್ ಟಾಲ್ನೆಸ್ ಆ್ಯಂಡ್ ಮೋರ್ ಬ್ರಾಂಚಿಂಗ್ ಆರ್ ಯೂಸ್ಫುಲ್ ಫಾರ್ ಫಾಡರ್ ಕ್ರಾಪ್ಸ್ ಆ್ಯಂಡ್ ಡಾಫ್ನೆಸ್ ಆರ್ ಶಾರ್ಟ್ನೆಸ್ ಇಸ್ ಡಿಸೈರೇಬಲ್ ಫಾರ್ ಸೀರಿಯಲ್ ಕ್ರಾಪ್ಸ್. ಆ ಕ್ಯಾರೆಕ್ಟರ್ಸಿಗೆ ತಕ್ಕಂತೆ ನಾವೇನು ಮಾಡ್ಬೋದು ಇಲ್ಲಿ ಟಾಲ್ ಪ್ಲ್ಯಾಂಟ್ಸ್ ಮತ್ತು ಡಾಫ್ ಪ್ಲ್ಯಾಂಟ್ಸ್ಗಳನ್ನು ಡಿಸೈರೇಬಲ್ ಕ್ಯಾರೆಕ್ಟರ್ಸ್ಗಳನ್ನು ತಕ್ಕಂತೆ ನಾವೇನು ಮಾಡ್ಬೋದು ಅದನ್ನು ಬೆಳೆಸ್ತಕ್ಕಂಥದ್ದನ್ನು ಆಗಿರ್ಬೋದು. ಸೊ ಡಿಸೈರೇಬಲ್ ಕ್ಯಾರೆಕ್ಟರ್ಸ್ ಆಗಿರ್ತಕ್ಕಂತಹ ಮೋರ್ ಬ್ರಾಂಚಿಂಗ್ ಯೂಸ್ಫುಲ್ ಫಾಡರ್ಸ್ ಆಗಿರ್ಬೋದು, ಡಿಸೈರೇಬಲ್ ಸೀರಿಯಲ್ ಕ್ರಾಪ್ಸ್ಗಳನ್ನು ಆಗಿರ್ಬೋದು ಅದರಲ್ಲಿ ಬೆಳೆಸೋದ್ರಿಂದ ನಾವು ಕ್ರಾಪ್ಗಳನ್ನು ಇಂಪ್ರೂವ್ಮೆಂಟನ್ನು ಮಾಡ್ಬೋದು. ಸೊ ಹೌ ಟು ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್. ಇವಾಗ ಬೆಳೆದಿರ್ತಕ್ಕಂತಹ ಏನು ಕ್ರಾಪನ್ನು ಇರುತ್ತೋ ಸೊ ಅದನ್ನು ನಾವು ಮ್ಯಾನೇಜ್ಮೆಂಟನ್ನು ಮಾಡಬೇಕು. ಸೊ ಕ್ರಾಪ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಇರಿಗೇಷನ್ ಆ್ಯಂಡ್ ಕ್ರಾಪಿಂಗ್ ಮ್ಯಾನೇಜ್ಮೆಂಟ್. Crop production management includes nutrient management, irrigation and cropping management. So here nutrient management. Plants get nutrients from air, water and soil. Plants nutrition ಅನ್ನು ಎಲ್ಲಿಂದ ಪಡ್ಕೊಳ್ಳುತ್ತೆ? ಒಂದು ಒಳ್ಳೆ ಪ್ಲ್ಯಾಂಟನ್ನು ಬೆಳಿಬೇಕಪ್ಪ ಅಂದರೆ ಅದಕ್ಕೆ ಏನು ಬೇಕು? ನ್ಯೂಟ್ರಿಷನನ್ನು ಬೇಕು. ಸೊ ಆ ಪ್ಲ್ಯಾಂಟ್ಸ್ ನ್ಯೂಟ್ರಿಷನ್ ಎಲ್ಲಿಂದ ತಗೊಳುತ್ತಪ್ಪ ಅಂದರೆ ಏರಿಂದ, ವಾಟರಿಂದ ಮತ್ತು ಸಾಯಿಲಿಂದ. There are 16 nutrients required by plants for their proper growth. ಪ್ಲ್ಯಾಂಟ್ ಒಂದು ಪ್ರಾಪರ್ ಗ್ರೋತ್ ಆಗಬೇಕಂದ್ರೆ ಅದಕ್ಕೆ 16 ರೀತಿಯಾಗಿರ್ತಕ್ಕಂತಹ ನ್ಯೂಟ್ರಿಷನ್ಸನ್ನು ಸಿಗಲೇಬೇಕು. ಸೊ ಅದನ್ನು 16 ರೀತಿಯಾಗಿರ್ತಕ್ಕಂತಹ ನ್ಯೂಟ್ರಿಷನನ್ನು ಸಿಕ್ಕಿದರೆ ಮಾತ್ರ ಏನಾಗುತ್ತೆ ಪ್ಲ್ಯಾಂಟ್ಸನ್ನು ಸರಿಯಾದ ರೀತಿಯಲ್ಲಿ ಬೆಳೀತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಏರ್ ಸಪ್ಲೈಸ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಏರಿಂದ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಸಪ್ಲೈ ಆಗುತ್ತೆ. ವಾಟರ್ ಸಪ್ಲೈಸ್ ಹೈಡ್ರೋಜನ್. ವಾಟರ್ ಏನು ಸಪ್ಲೈ ಮಾಡುತ್ತೆ? ಹೈಡ್ರೋಜನನ್ನು ಸಪ್ಲೈ ಮಾಡುತ್ತೆ. ಆ್ಯಂಡ್ ರಿಮೈನಿಂಗ್ 30 ನ್ಯೂಟ್ರಿಯೆಂಟ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ಸಾಯಿಲ್. ಮತ್ತು ಉಳಿದಿರ್ತಕ್ಕಂಥ ಏನು 13 ನ್ಯೂಟ್ರಿಯೆಂಟ್ಸನ್ನು ಇರುತ್ತೋ ಆ 13 ನ್ಯೂಟ್ರಿಯೆಂಟ್ಸ್ ಯಾವುದರಿಂದ ಸಿಗುತ್ತೆ? ಸಾಯಿಲಿಂದ, ಮಣ್ಣಿಂದ ಸಿಗುತ್ತೆ. ಸೊ ಅಮಾಂಗ್ ದ 16 ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಡ್ ಬೈ ಪ್ಲ್ಯಾಂಟ್ಸ್ 6 ಆರ್ ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟೀಸ್ ದಟ್ ಆರ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಇನ್ ಬಿಟ್ವೀನ್ ದ 16 ನ್ಯೂಟ್ರಿಯೆಂಟ್ಸ್, ಈ 14 ನ್ಯೂಟ್ರಿಯೆಂಟ್ಸಲ್ಲಿ ಆದಷ್ಟು 6 ನ್ಯೂಟ್ರಿಯೆಂಟ್ಸನ್ನು ನಮಗೆ ಜಾಸ್ತಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಸೊ ಅದನ್ನು ನಾವು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ.
ಅವು ಯಾವ್ಯಾವಪ್ಪ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ದ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಆರ್ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಆ್ಯಂಡ್ ಸಲ್ಫರ್. ಸೊ these are the 6 nutrients it can be required the plants in the large quantity. The other 7 are required in small quantity. So that's why it is called it as micronutrients. ಇನ್ನು ಉಳಿದಿರ್ತಕ್ಕಂತಹ ಏನು 7 ನ್ಯೂಟ್ರಿಯೆಂಟ್ಸ್ಗಳನ್ನು ಇದ್ದಾವೆ, ಸೊ ಆದಷ್ಟು ಅದನ್ನು ಕಡಿಮೆಯ ಪ್ರಮಾಣದಲ್ಲಿ ಪ್ಲ್ಯಾಂಟ್ಸಿಗೆ ಸಿಗುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. So soils can be reached by supplying nutrients in the form of manure and fertilizers. ಸಾಯಿಲಿಂದ ಪ್ಲ್ಯಾಂಟ್ಸಿಗೆ ಮ್ಯಾನ್ಯೂರ್ ಮತ್ತು ಗೊಬ್ಬರ ಅಂತ ನಾವು ಹೇಳ್ತೀವಲ್ಲ, ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತು ಮ್ಯಾನ್ಯೂರ್ ರೂಪದಲ್ಲಿ ಪ್ಲ್ಯಾಂಟ್ಸನ್ನು, ಈ ಸಾಯಿಲನ್ನು ಎನ್ರಿಚನ್ನು ಮಾಡುತ್ತೆ. ಈ ಗೊಬ್ಬರ ಮತ್ತು ಮ್ಯಾನ್ಯೂರ್ ಮತ್ತು ಫರ್ಟಿಲೈಸರ್ ಆಗಿರ್ಬೋದು, ಗ್ರೀನ್ ಮ್ಯಾನ್ಯೂರ್ ಆಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ಈ ಗೊಬ್ಬರವನ್ನು ಏನು ಮಾಡುತ್ತೆ, ಸಾಯಿಲನ್ನು ಎನ್ರಿಚನ್ನು ಮಾಡಿ ಆ ಒಂದು ಇದನ್ನು ಮ್ಯಾನ್ಯೂರ್ ಫರ್ಟಿಲೈಸರ್ಸನ್ನು ಪ್ಲ್ಯಾಂಟ್ಸಿಗೆ ನಾವು ಕೊಟ್ಟಾಗ ಆ ಪ್ಲ್ಯಾಂಟ್ಸಲ್ಲಿ ಜಾಸ್ತಿ ನ್ಯೂಟ್ರಿಯೆಂಟ್ಸನ್ನು ಸಪ್ಲೈ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. Here the micronutrients are iron, magnesium, boron, zinc, copper, molybdenum and chlorine are the micronutrients. So these micronutrients are required in a very small quantities to the plants. ಆದಷ್ಟು ಕಡಿಮೆಯ ಪ್ರಮಾಣದಲ್ಲಿ ಪ್ಲ್ಯಾಂಟ್ಸಿಗೆ ಐರನ್, ಮೆಗ್ನೀಷಿಯಮ್, ಬೋರಾನ್, ಜಿಂಕ್, ಕಾಪರ್, ಮಲ್ಬಿಡಿಯಮ್ ಮತ್ತು ಕ್ಲೋರಿನನ್ನು ಸಿಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಬಟ್ ಪ್ಲ್ಯಾಂಟ್ಸ್ will growth very strongly, so NPK is very important to growth the plants. For proper growing, so NPK is very important. So N means nitrogen, P means phosphorus and K means potassium. So NPK is very important to growth of the ಪ್ಲ್ಯಾಂಟ್ಸ್. ಈ ಏನು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮನ್ನು ಇದೆಯಾ, ಈ ಮೂರೂ ಕೂಡ ಮ್ಯಾನ್ಯೂರನ್ನು ವೆರಿ ಇಂಪಾರ್ಟೆಂಟ್ ಟು ದ ಪ್ಲ್ಯಾಂಟ್ಸ್. ಇದರಿಂದ ಏನಾಗುತ್ತೆ, ಪ್ಲ್ಯಾಂಟ್ಸ್ಗಳನ್ನು ಚೆನ್ನಾಗಿ ಗ್ರೋತ್ ಮತ್ತು ಹೆಲ್ದಿಯಾಗಿ ಗ್ರೋತ್ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಮತ್ತು ಮ್ಯಾನ್ಯೂರ್. ಸೊ ಹೌ ಟು ಪ್ರಿಪೇರ್ ದ ಮ್ಯಾನ್ಯೂರ್? ಸೊ ಮ್ಯಾನ್ಯೂರ್ ಈಸ್ ಪ್ರಿಪೇರ್ಡ್ ಬೈ ದ ಡಿಕಂಪೋಸಿಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ ವೇಸ್ಟ್. ಈ ಮ್ಯಾನ್ಯೂರನ್ನು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂದರೆ ಡಿಕಾಂಪೋಸಿಷನ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ ವೇಸ್ಟ್. ಸೊ ಪ್ಲ್ಯಾಂಟ್ಸ್ ಮತ್ತು ಏನು ಅನಿಮಲ್ ವೇಸ್ಟನ್ನು ಇರುತ್ತೋ ಆ ಸತ್ತು ಹೋಗಿರ್ತಕ್ಕಂತಹ ಎಲೆಗಳಾಗಿರ್ಬೋದು, ಬಿದ್ದು ಹೋಗಿರ್ತಕ್ಕಂಥ ಎಲೆ ಆಗಿರಬಹುದು ಅಥವಾ ಅನಿಮಲ್ ವೇಸ್ಟ್ ಆಗಿರ್ಬೋದು, ಅದನ್ನು ಕೊಳಿಸಿ ಏನು ಮಾಡುತ್ತೆ, ಅದರಿಂದ ಮ್ಯಾನ್ಯೂರನ್ನು ಪ್ರಿಪೇರ್ ಮಾಡುತ್ತೆ. ಇಟ್ ಕಂಟೈನ್ಸ್ ದ ಆರ್ಗ್ಯಾನಿಕ್ ಮ್ಯಾಟ್ಯೂರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಅದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತು ನ್ಯೂಟ್ರಿಯೆಂಟ್ಸನ್ನು ಕಂಟೈನ್ ಮಾಡ್ಕೊಳ್ಳುತ್ತೆ. ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಸಾಯಿಲ್ ಫರ್ಟಿಲಿಟಿ. ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋಕ್ಕೆ ಇದನ್ನು ಏನು ಮಾಡುತ್ತೆ, ಹೆಲ್ಪನ್ನು ಮಾಡುತ್ತೆ. ಇಟ್ ಹೆಲ್ಪ್ಸ್ ಟು ರೆಡ್ಯೂಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಆ್ಯಂಡ್ ರೀಸೈಕಲ್ ಫಾರ್ಮ್ ವೇಸ್ಟ್ ಆ್ಯಂಡ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಸೊ ಆದಷ್ಟು ಏನಾಗಿರುತ್ತೆ, ಈ ಕೆಮಿಕಲ್ಸ್ಗಳನ್ನು ನಾವು ಗಿಡಗಳಿಗೆ ಯೂಸ್ ಮಾಡೋಕ್ಕೆ ಆದಷ್ಟು ಇದನ್ನು ಏನು ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ. ಸೊ ಮತ್ತೇನು ಮಾಡುತ್ತೆ, ನಮ್ಮ ಎನ್ವಿರಾನ್ಮೆಂಟಿಗೆ ಇದನ್ನು ಪೊಲ್ಯೂಷನನ್ನು ಆಗೋದ್ರಿಂದ ಅದನ್ನು ಪ್ರೊಟೆಕ್ಷನನ್ನು ಮಾಡುತ್ತೆ ಅಂತಂದು ಹೇಳ್ಬೋದು. ದೇರ್ ಆರ್ 2 ಮೇನ್ ಟೈಪ್ಸ್ ಆಫ್ ಮ್ಯಾನ್ಯೂರ್ಸ್. ದೇ ಆರ್ ಕಂಪೋಸ್ಟ್ ಆ್ಯಂಡ್ ಗ್ರೀನ್ ಮ್ಯಾನ್ಯೂರ್. ಮ್ಯಾನ್ಯೂರ್ಸಲ್ಲೂ ಕೂಡ 2 ವಿಧ, ಒಂದು ಕಂಪೋಸ್ಟ್, ಇನ್ನೊಂದು ಗ್ರೀನ್ ಮ್ಯಾನ್ಯೂರ್. Compost is prepared by the decomposition of plant and animal waste in compost pits. ಸೊ ಈ ಕಂಪೋಸ್ಟನ್ನು ಯಾವ ಥರ ಪ್ರಿಪೇರನ್ನು ಮಾಡ್ತಾರೆ ಅಂದರೆ, ಸೊ ಕಾಂಪೋಸ್ಟನ್ನು ಒಂದು ಪಿಟ್ ಅಥವಾ ಒಂದು ಗುಂಡಿಯನ್ನು ತೋಡಿ, ಸೊ ಅದರಲ್ಲಿ ಏನು ಮಾಡ್ತೇವೆ, ಅನಿಮಲ್ ಮತ್ತು ಪ್ಲ್ಯಾಂಟ್ ವೇಸ್ಟನ್ನು ಒಂದು 2 ರಿಂದ 3 ತಿಂಗಳವರೆಗೂ ಸೊ ಅದನ್ನು ಏನು ಮಾಡ್ತಾರೆ, ಅದರಲ್ಲಿ ಸ್ಟೋರ್ ಮಾಡಿ ಅದನ್ನು ಡಿಕಾಂಪೋಸನ್ನು ಆಗುವವರೆಗೂ ಅದನ್ನು ಬಿಡ್ತಾರೆ. ಅದನ್ನು ಕೊಳೆತು ಹೋಗಿ ಅದೇನಾಗುತ್ತೆ, ಒಂದು ಕಾಂಪೋಸ್ಟ್ ಆಗಿ, ಒಂದು ಗೊಬ್ಬರವಾಗಿ ಅದನ್ನು ತಯಾರಾಗುತ್ತೆ. ಕಂಪೋಸ್ಟ್ ಪ್ರಿಪೇರ್ಡ್ ಬೈ ಯೂಸಿಂಗ್ ಅರ್ಥ್ವಾರ್ಮ್ ಈಸ್ ಕಾಲ್ಡ್ ವರ್ಮಿ ಕಾಂಪೋಸ್ಟ್. ಕೆಲವೊಂದು ಕಾಂಪೋಸ್ಟನ್ನು ಏನು ಮಾಡ್ತಾರೆ, ಎರೆಹುಳ ಅಂತ ನಾವು ಹೇಳ್ತೀವಲ್ಲ, ಅರ್ಥ್ವಾರ್ಮ್, ಆ ಅರ್ಥ್ವಾರ್ಮನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಕಾಂಪೋಸ್ಟನ್ನು ತಯಾರು ಮಾಡ್ತಾರೆ, ಗೊಬ್ಬರವನ್ನು ತಯಾರು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ವರ್ಮಿ ಕಾಂಪೋಸ್ಟ್ ಅಂತ ಕರಿತೀವಿ. ದಿಸ್ ಕಾಂಪೋಸ್ಟ್ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಸೊ ಈ ಕಾಂಪೋಸ್ಟನ್ನು ಏನು ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ ಮತ್ತು ಆರ್ಗ್ಯಾನಿಕ್ ಮ್ಯಾಟ್ರನ್ನು ಆದಷ್ಟು ಚೆನ್ನಾಗಿ ಅದನ್ನು ಪ್ಲ್ಯಾಂಟ್ಸ್ ಫರ್ಟಿಲಿಟಿಯನ್ನು ಹೆಚ್ಚಿಸುತ್ತೆ, ಸಾಯಿಲ್ ಫರ್ಟಿಲಿಟಿಯನ್ನು ಹೆಚ್ಚಿಸುತ್ತೆ ಅಂತಂದು ಇಲ್ಲಿ ನಾವು ಹೇಳ್ಬೋದು. ಅದರಿಂದ ಏನಾಗುತ್ತೆ, ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಷನನ್ನು ಚೆನ್ನಾಗಿ ಸಿಗುತ್ತೆ ಮತ್ತು ಪ್ಲ್ಯಾಂಟ್ಸನ್ನು ಚೆನ್ನಾಗಿ ದ ಪ್ಲ್ಯಾಂಟ್ಸ್ ವಿಲ್ ಗ್ರೋತ್ ಲಕ್ಸುರಿಯಸ್ಲಿ ವೆನ್ ವಿ ಯೂಸ್ ದೀಸ್ ಮ್ಯಾನ್ಯೂರ್ ವೆನ್ ದೀಸ್ ಕಾಂಪೋಸ್ಟ್. ಸೊ ಆ್ಯಂಡ್ ಗ್ರೀನ್ ಮ್ಯಾನ್ಯೂರ್. Before sowings in the fields, some green plants like sun hemp, gore, etc. are mixed in the soil by ploughing.
ಸೊ ಪ್ಲಫಿಂಗಿನ ಮೂಲಕ ಏನು ಮಾಡ್ತಾರೆ ಅಂದರೆ, ಸೊ ಗಿಡಗಳನ್ನು ಆಗುವ ಮುಂಚೆ, ಸೀಡ್ಸ್ಗಳನ್ನು ಆಗುವ ಮುಂಚೆ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಸಮ್ ಗ್ರೀನ್ ಪ್ಲ್ಯಾಂಟ್ಸ್ ಲೈಕ್ ಸನ್ಹೆಮ್ ಗ್ವಾರ್, ಸೊ ಅದನ್ನು ಏನು ಮಾಡುತ್ತೆ ಅಂದರೆ, ಸೊ ಅದರಲ್ಲಿ ಮಿಕ್ಸ್ಡ್ ಇನ್ ದ ಸಾಯಿಲ್ ಬೈ ಪ್ಲಫಿಂಗ್. ಸೊ ಆ ಸೀಡ್ಸ್ಗಳನ್ನು ಇದು ಮಾಡಿ ಏನು ಮಾಡ್ತಾರೆ, ಸೊ ಸೀಡ್ಸ್ಗಳನ್ನು ಹಾಕುವ ಮುಂಚೆ ಆ ಗ್ರೀನ್ ಪ್ಲ್ಯಾಂಟ್ಸನ್ನು ಸನ್ಹೆಂಪ್ ಮತ್ತು ಗ್ವಾರ್ ಅಂತಕ್ಕಂಥದ್ದನ್ನು ಆ ಪ್ಲಫಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಆ ಒಂದು ಇದರಲ್ಲಿ ಭೂಮಿಯಲ್ಲಿ ಮಿಕ್ಸನ್ನು ಮಾಡ್ತಾರೆ. Thus these plants turn into the green manure which makes the soil rich in nitrogen and phosphorus. ಏನು ಸನ್ಹೆಂಪ್ ಮತ್ತು ಗ್ವಾರ್ ಅಂತಕ್ಕಂತಹ ಏನು ಈ ಪ್ಲ್ಯಾಂಟ್ಸನ್ನು ಇದ್ದಾವೋ, ಈ ಪ್ಲ್ಯಾಂಟ್ಸನ್ನು ಏನು ಮಾಡುತ್ತೆ ಅಂದರೆ ಸಾಯಿಲನ್ನು ಎನ್ರಿಚನ್ನು ಮಾಡಿ, ಸೊ ಆ ಒಂದು ಗ್ರೀನ್ ಮ್ಯಾನ್ಯೂರ್ ಆಗಿ ಅದನ್ನು ಕನ್ವರ್ಟ್ ಆಗಿ ಆದಷ್ಟು ಸಾಯಿಲನ್ನು ನೈಟ್ರೋಜನ್ ಮತ್ತು ಫಾಸ್ಫರಸ್ಸಿಂದ ರಿಚ್ ಮಾಡುತ್ತೆ. ಸೊ ನೈಟ್ರೋಜನ್ ಆ್ಯಂಡ್ ನಾನು ಹೇಳಿದ್ದೀನಿ NPK ಇಸ್ ವೆರಿ ಇಂಪಾರ್ಟೆಂಟ್ ಟು ಗ್ರೋತ್ ಆಫ್ ದ ಪ್ಲ್ಯಾಂಟ್ ಅಂತ. ನೈಟ್ರೋಜನ್ ಮತ್ತು ಫಾಸ್ಫರಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗ್ರೋತ್ ಆಫ್ ದ ಪ್ಲ್ಯಾಂಟ್, ಬಿಕಾಸ್ ದ ಪ್ಲ್ಯಾಂಟ್ಸ್ ಗ್ರೋತ್ ವೆರಿ ಲಕ್ಸುರಿಯಸ್ಲಿ ವೆನ್ ವಿ ಯೂಸ್ ದ ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್. ಸೊ ನೈಟ್ರೋಜನ್ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಷಿಯಮ್ನ ನಾವು ಪ್ಲ್ಯಾಂಟ್ಸ್ಗಳಿಗೆ ಯೂಸ್ ಮಾಡಿದರೆ ಪ್ಲ್ಯಾಂಟ್ಸ್ಗಳನ್ನು ಆದಷ್ಟು ಲಕ್ಸುರಿಯಸ್ ಆಗಿ ಬೆಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಯಾಕಂದರೆ ಸಾಯಿಲನ್ನು ಅದನ್ನು ಎನ್ರಿಚ್ ಮಾಡುತ್ತೆ ಅಂತಂದು ಒಂದು ರೀತಿಯಿಂದ. So again, fertilizers, you know that fertilizers are chemical substances and it's made the commercially. ಸೊ ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸ್ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತಿನ ಜನಸಂಖ್ಯೆಗೆ ತಕ್ಕಂತೆ ಆದಷ್ಟು ನಾವು ನ್ಯಾಚುರಲ್ ಆಗಿರ್ತಕ್ಕಂತಹ ಫರ್ಟಿಲೈಸರ್ಸ್ಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಆಗ್ತಾಯಿಲ್ಲ. ಸೊ ಹಾಗಾಗಿ ಕೆಲವೊಂದು ಕೆಮಿಕಲ್ ಫರ್ಟಿಲೈಸರ್ಸು ಕೂಡ ಪ್ಲ್ಯಾಂಟ್ಸಿಗೆ ನಾವು ಯೂಸ್ ಮಾಡ್ತಕ್ಕಂಥದ್ದನ್ನು ನೋಡ್ತಿದ್ದೀವಿ. ಸೊ ಅದರಿಂದನೂ ಕೂಡ ಇದೆ ಸಪ್ಲೈ ನೈಟ್ರೋಜನ್, ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಆ್ಯಂಡ್ ಹೆಲ್ಪ್ ಟು ಇನ್ಕ್ರೀಸ್ ದ ಕ್ರಾಪ್ ಈಲ್ಡ್ಸ್. ಸೊ ಅದರಿಂದನೂ ಕೂಡ ಏನು ಸಿಗುತ್ತೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಅನ್ನು ಸಿಗುತ್ತೆ, ಮತ್ತು ಅದರಿಂದ ಇನ್ನೂ ನಾವು ಕ್ರಾಪ್ ಈಲ್ಡ್ಸನ್ನು ಕೂಡ ಏನು ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಸೊ ಫರ್ಟಿಲೈಸರ್ ಶುಡ್ ಬಿ ಯೂಸ್ಡ್ ಓನ್ಲಿ ಇನ್ ರಿಕ್ವೈರ್ಡ್ ಅಮೌಂಟ್. ಸೊ ಫರ್ಟಿಲೈಸರ್ಸನ್ನು ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಅದನ್ನು ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಬೇಕು. ಎಕ್ಸೆಸ್ ಯೂಸ್ ಆಫ್ ಫರ್ಟಿಲೈಸರ್ಸ್ ಕ್ಯಾನ್ ರೆಡ್ಯೂಸ್ ದ ಸಾಯಿಲ್ ಫರ್ಟಿಲಿಟಿ ಆ್ಯಂಡ್ ಕಾಸ್ ದ ವಾಟರ್ ಪೊಲ್ಯೂಷನ್. ನಾವು ಜಾಸ್ತಿ ಏನಾದರೂ ಕೆಮಿಕಲ್ ಫರ್ಟಿಲೈಸರ್ಸನ್ನು ಏನಾದರೂ ಯೂಸ್ ಮಾಡಿಬಿಟ್ಟಿದ್ರೆ ಸಾಯಿಲ್ ಫರ್ಟಿಲಿಟಿಯನ್ನು ರೆಡ್ಯೂಸ್ ಮಣ್ಣಿನ ಫಲವತ್ತತೆಯನ್ನು ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ವಾಟರು ಕೂಡ ಪೊಲ್ಯೂಷನನ್ನು ಮಾಡ್ತಕ್ಕಂಥ ಒಂದು ಚಾನ್ಸಸ್ಸನ್ನು ಇರುತ್ತೆ. ಇದರಿಂದ ಕೆಲವೊಂದು ಅಡ್ವಾಂಟೇಜಸ್ಸು ಕೂಡ ಇದೆ, ಒಂದೊಂದು ಡಿಸ್ಅಡ್ವಾಂಟೇಜಸ್ಸು ಕೂಡ ಈ ಫರ್ಟಿಲೈಸರ್ಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಇರಿಗೇಷನ್. ದ ಸಪ್ಲೈ ಆಫ್ ವಾಟರ್ ಟು ದ ಕ್ರಾಪ್ಸ್ ಈಸ್ ಕಾಲ್ಡ್ ಇರಿಗೇಷನ್. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ರೈತರ ಮನೆ ನೀವು ಇದ್ದೀರಾ ಅಂದರೆ ಯು ಆಲ್ರೆಡಿ ನೌ ದಟ್. ಸೊ ಹೌ ಟು ದ ಕ್ರಾಪ್ಸ್ ಆರ್ ಗ್ರೋತ್. The supply of water to the crops is called irrigation. Here irrigation means the supply of water to the crops is called irrigation. So water is necessary for proper growth of plants and helps to increase the crop yields. ನೀರು ಅಂತಕ್ಕಂಥದ್ದನ್ನು ಕ್ರಾಪನ್ನು ಗ್ರೋತ್ ಮಾಡಬೇಕಂದ್ರೆ ಅದನ್ನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ನೀರು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಏನು ಮಾಡುತ್ತೆ, ಕ್ರಾಪ್ಸ್ಗಳನ್ನು ಈಲ್ಡ್ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. Different kinds of irrigation are used to supply water to agriculture land. They are wells, canals, rivers, tanks, check dams, etc. ಸೊ ನಾವು ಬೇರೆ ಬೇರೆ ರೀತಿಯಿಂದ ನಾವು ಏನು ಮಾಡಬಹುದು, ಪ್ಲ್ಯಾಂಟ್ಸ್ಗಳಿಗೆ ನಾವು ನೀರನ್ನು ಒದಗಿಸ್ಬೋದು. ಕೆನಾಲ್ಸಿಂದ ಆಗಿರ್ಬೋದು, ವೆಲ್ಸಿಂದ ಆಗಿರ್ಬೋದು, ರಿವರ್ಸ್, ಟ್ಯಾಂಕ್ಸ್, ಚೆಕ್ ಡ್ಯಾಮ್ಸ್, ಎಕ್ಸೆಟ್ರಾ. ಸೊ ಇನ್ ವೆಲ್ಸ್ ದೇರ್ ಆರ್ 2 types of wells ಕಾಲ್ಡ್ ಡಗ್ ವೆಲ್ಸ್ ಆ್ಯಂಡ್ ದ ಟ್ಯೂಬ್ ವೆಲ್ಸ್. ಸೊ ಈ ವೆಲ್ಸಲ್ಲೂ ಕೂಡ 2 ವಿಧ, ಒಂದು ಡಗ್ ವೆಲ್ಸ್, ಒಂದು ಟ್ಯೂಬ್ ವೆಲ್ಸ್ನ. In dug wells, water is collected from water-bearing strata. In tube wells, water is collected from the deeper strata. ಡಗ್ ವೆಲ್ಸ್ ಅಂದರೆ ನಾವು ಏನು ಮಾಡ್ತೀವಿ ಅಂದರೆ ಆದಷ್ಟು ಮೇಲಿರ್ತಕ್ಕಂತಹ ನೀರಿಂದನೇ ನಾವು ಹೊಂಡ ಥರ ಮಾಡಿ ಏನು ಮಾಡುತ್ತೆ ಮಾಡಿ ಅದ್ರ ಏನು ಮಾಡುತ್ತೆ ಆ ನೀರುಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಸೊ ಇದನ್ನು ಇದನ್ನು ಟ್ಯೂಬ್ ವೆಲ್ಸ್ ಅಂದರೆ ನಾವು ಬೋರ್ ನೀರು ಅಂತ ಹೇಳ್ತೀವಿ, ಅದು ಆದಷ್ಟು ಡೀಪ್ ಒಳಗಡೆ ಇರ್ತಕ್ಕಂಥ ನೀರನ್ನು ತೆಗೆದು ನಾವು ಅದಕ್ಕೆ ಕ್ರಾಪಿಗೆ ನಾವು ಯೂಸ್ ಮಾಡ್ತಕ್ಕಂಥದ್ದು. ಮತ್ತು ಕೆನಾಲ್ಸ್. ಇನ್ ದಿಸ್ ಸಿಸ್ಟಮ್ ಕೆನಾಲ್ಸ್ ರಿಸೀವ್ ವಾಟರ್ ಫ್ರಮ್ ರಿಸರ್ವೇರ್ಸ್ ಆರ್ ರಿವರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ಇನ್ ಟು ದ ಫೀಲ್ಡ್ಸ್. ಕೆನಾಲ್ಸ್ ಅಂದರೆ ಒಂದು ಕಾಲುವೆ ಥರನೇ ಇದ್ದು, ಸೊ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂತಹ ನೀರನ್ನು ತಗೊಂಡು ಅಥವಾ ರಿವರಲ್ಲಿರ್ತಕ್ಕಂತಹ ನೀರನ್ನು ನಮ್ಮಲ್ಲಿ ಇರ್ತಕ್ಕಂಥ ಏನು ಫೀಲ್ಡ್ ಇರ್ತದೋ ಆ ಎಲ್ಲ ಫೀಲ್ಡಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂತಹ ನೀರನ್ನು ನಾವು ಕೆನಾಲ್ಸ್ ಅಂತ ಕರಿತೀವಿ. River lift systems. In these systems, water is lifted from river to irrigate fields close to the rivers. In this system, water is lifted from rivers to irrigate fields.
ಸೊ ಕ್ಲೋಸ್ ಟು ದ ರಿವರ್ಸ್, ಆದಷ್ಟು ಏನಾಗುತ್ತೆ ಅಂದರೆ ಸೊ ಆದಷ್ಟು ಏನು ನಮ್ಮ ಜಮೀನನ್ನು ಇರುತ್ತೋ ಆ ಜಮೀನಲ್ಲಿ ಕ್ಲೋಸ್ ಆಗಿರ್ತಕ್ಕಂಥ ಏನು ರಿವರನ್ನು ಇರುತ್ತೋ ಆ ರಿವರನ್ನು ವಾಟರನ್ನು ಏನು ಮಾಡೋದು ಇಲ್ಲಿ ಲಿಫ್ಟ್ ಮಾಡಿ ಆ ನೀರನ್ನು ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಟ್ಯಾಂಕ್ಸ್, ದೇರ್ ಆರ್ ಸ್ಮಾಲ್ ಸ್ಟೋರೇಜ್ ರಿಸರ್ವೇರ್ಸ್ ವಿಚ್ ಸಪ್ಲೈ ವಾಟರ್ ಟು ಫೀಲ್ಡ್ಸ್. ವಾಟರನ್ನು ಸ್ಟೋರ್ ಮಾಡಿ ನಮಗೆ ಯಾವಾಗ ಬೇಕು ಆವಾಗ ಆ ನೀರನ್ನು ನಾವು ಟ್ಯಾಂಕ್ಸ್ಗಳಲ್ಲಿ ಸ್ಟೋರ್ ಮಾಡಿ ಆ ನೀರನ್ನು ಸಪ್ಲೈ ಮಾಡ್ತಕ್ಕಂಥದ್ದು. ಮತ್ತು ಚೆಕ್ ಡ್ಯಾಮ್ಸ್, ದೀಸ್ ಆರ್ ಯೂಸ್ಡ್ ಟು ಸ್ಟಾಪ್ ರೈನ್ ವಾಟರ್ ಫ್ರಮ್ ಫ್ಲೋಯಿಂಗ್ ಅವೇ ಆ್ಯಂಡ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಗ್ರೌಂಡ್ ಲೆವೆಲ್ಸ್ ಆ್ಯಂಡ್ ರೆಡ್ಯೂಸ್ ದ ಸಾಯಿಲ್ ಎರೋಷನ್. ಸೊ ಏನು ಮಾಡುತ್ತೆ, ರೈನ್ ವಾಟರನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದನ್ನು ಹಾರ್ವೆಸ್ಟನ್ನು ಮಾಡಿಕೊಂಡು ಸೊ ಅದನ್ನು ಒಂದು ಗ್ರೌಂಡ್ ಲೆವೆಲ್ ಅಂದರೆ ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಗ್ರೌಂಡ್ ಲೆವೆಲನ್ನು ಮಾಡಿಕೊಂಡು ಆ ಒಂದು ಗ್ರೌಂಡ್ ಲೆವೆಲನ್ನು ಅದನ್ನು ನೀರನ್ನು ಎರೋಷನನ್ನು ಆಗುವ ಹಾಗೆ ಸೊ ಏನು ಮಾಡ್ತಾರೆ ಅಂದರೆ ಆ ನೀರನ್ನು ಸ್ಟೋರ್ ಮಾಡಿ, ಆ ಮಳೆ ನೀರನ್ನು ಸ್ಟೋರ್ ಮಾಡಿ ಆ ಮಳೆ ನೀರನ್ನು ಏನು ಮಾಡುತ್ತೆ ಸೊ ನಮಗೆ ಬೇಕಾಗಿದ್ದಾಗ ಆ ಫೀಲ್ಡಿಗೆ ನಾವೇನು ಮಾಡುತ್ತೆ ಸೊ ಸಪ್ಲೈಯನ್ನು ಮಾಡ್ತಕ್ಕಂಥದ್ದನ್ನು ಆದಷ್ಟು ಮಳೆ ನೀರನ್ನು ಎರೋಷನನ್ನು ಆಗುವ ಹಾಗೆ ಆ ನೀರನ್ನು ನಾವು ಏನು ಮಾಡ್ತೀವಿ ಸೊ ಸ್ಟೋರ್ ಮಾಡಿ ಅದನ್ನು ಅಗ್ರಿಕಲ್ಚರಿಂಗ್ ಫೀಲ್ಡಿಗೆ ಯೂಸ್ ಮಾಡ್ತಕ್ಕಂಥದ್ದನ್ನು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಶಾಲ್ ಡಿಸ್ಕಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ improvement in food research. What are the basic need for increasing food production and different types of crops, improvement in crop yields and crop production management, manure and fertilizers and irrigation. Okay, thank you.